ಜನುಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಏನು ಅಂತ ಗೊತ್ತಾಯ್ತಾ? ಇವತ್ತು ನನ್ನ ಹಸ್ಬೆಂಡ್ದು ಬರ್ತ್ಡೇ ಇತ್ತು, ಹುಟ್ಟಿದ ದಿವಸ. ಅದರ ಪ್ರಯುಕ್ತ ನಾನು ನನ್ನ ಕೈಯಾರೆ ಮಾಡಿದಂತಹ ಚಾಕ್ಲೇಟ್ ಕೇಕನ್ನು ಮತ್ತು ಒಂದು ಚಿಕ್ಕ ಡೆಕೋರೇಷನ್ ಮುಖಾಂತರ ಸೆಲೆಬ್ರೇಷನ್ ಮಾಡಿದ್ವಿ, ಆಯಿತಾ. ಅದು ಒಂಥರ ಹೇಳೋಕ್ಕಾಗದಿರುವಂತಹ ಸಂತೋಷ ಕೊಡುವಂತಹ ದಿನ ಆಯಿತು ಅಂತ ಹೇಳಬಹುದು. ಯಾವ ಥರ ಕೇಕ್ ಮಾಡಿದ್ದೆ ನಾನು ಮತ್ತು ಹೇಗೆ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ, ನೋಡ್ತಾ ಹೋಗೋಣ. ನೀವು ಇದೇ ಥರ ಕೇಕ್ ಮಾಡಬೇಕು ಅಂತಂದರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ, ಹೇಗೆ ಮಾಡೋದು ಅಂತ ಸುಲಭವಾಗಿ ನಾನಿಲ್ಲಿ ಹೇಳ್ಕೊಡ್ತೀನಿ, ಆಯಿತಾ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪು ಚಿರೋಟಿ ರವಾನ ತಗೊಂಡು ಒಂದು ಸುತ್ತು ಮಿಕ್ಸಿಯಲ್ಲಿ ಟರ್ ಅಂತ ಅನ್ಸ್ಕೊಂಡು ಬಂದೆ. ಆಮೇಲೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿ, ಅರ್ಧ ಕಪ್ ಆಗುವಷ್ಟು ಮೊಸರು, ಅರ್ಧ ಕಪ್ ಆಗುವಷ್ಟು ಕಾಯಿಸಿ ಆರಿಸಿದಂತಹ ಹಾಲು, 1/4 ಕಪ್ ಆಗುವಷ್ಟು ಅಡುಗೆ ಎಣ್ಣೆ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಒಂಥರ ಉಬ್ಬಿದ ರೀತಿಯಲ್ಲಿ ಆಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆಯಿತಾ. ಯಾವುದೇ ರೀತಿ ಗಂಟು ಇರಬಾರದು. ಆಮೇಲೆ ಒಂದು 10 ನಿಮಿಷ ನಾವು ಇದನ್ನು ನೆನೆಯೋಕ್ಕೆ ಬಿಡೋಣ. ರವೆ ನೆನಿಬೇಕು, ಒಂದು 10 ನಿಮಿಷ ನೆನೆದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಅದು. ಆಮೇಲೆ ನಾವು ಇದಕ್ಕೆ ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋವಾ ಪೌಡರನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಜರಡಿ ಯಾಕೆ ಮಾಡ್ಕೊಳ್ಳೋದು ಅಂತಂದರೆ ಗಂಟು ಇರಬಾರ್ದು, ಅದಕ್ಕಾಗಿ ಜರಡಿ ಮಾಡ್ಕೊಳ್ಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರು, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, ಇವೆರಡನ್ನು ಹಾಕಿ ಇನ್ನೊಮ್ಮೆ ಜರಡಿ ಮಾಡ್ಕೊಳ್ಬೇಕು. ಜರಡಿ ಮಾಡ್ಕೊಂಡು ಆದಮೇಲೆ ಚೆನ್ನಾಗಿ ಮತ್ತೆ ಗಂಟಿಲ್ಲದೆ ಇರುವ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ತಾ ಇದ್ದೀರಾ ನೀವು, ಸ್ವಲ್ಪ ದಪ್ಪಗಾಯಿತು, ಹೌದಾ. 10 ನಿಮಿಷ ನಾವು ರವೆ ನೆನೆಯೋಕ್ಕೆ ಅಂತ ಬಿಟ್ಟಿದ್ವಲ್ಲ, ಆ ಟೈಮಲ್ಲಿ ರವೆ ಸ್ವಲ್ಪ ದಪ್ಪ ಆಗಿದೆ. ಇವಾಗ ಒಂದು ಅಥವಾ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಮತ್ತೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಕೂಡ ಆ್ಯಡ್ ಮಾಡಿದೆ, ಆದರೆ ಆ ವಿಡಿಯೋ ಮಿಸ್ ಆಗಿದೆ, ಆಯಿತಾ. ವೆನಿಲಾ ಎಸೆನ್ಸನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬಂತು, ಇದು ಸರಿಯಾಗಿದೆ ಕನ್ಸಿಸ್ಟೆನ್ಸಿ. ಆಮೇಲೆ ಒಂದು ಕೇಕ್ ಮೋಲ್ಡ್ ಇದ್ದರೆ ಪರವಾಗಿಲ್ಲ, ನನ್ನ ಹತ್ರ ಇತ್ತು, ಬಟ್ ಅದು ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡು ನಾನು ಒಂದು ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡು, ದಪ್ಪ ಇರಬೇಕು ಪಾತ್ರೆ, ಅದಕ್ಕೆ ಈ ಥರ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಮೈದಾ ಹಿಟ್ಟಲ್ಲಿ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಬಟರ್ ಪೇಪರ್ನ ಹಾಕ್ಕೋಬೋದು. ನಾನು ಮೈದಾ ಹಿಟ್ಟು ಎಣ್ಣೆನ ಹಾಕಿ ಪಾತ್ರೆಗೆ ಸವರ್ಕೊಂಡು ಮತ್ತೆ ಬಟರ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಎಲ್ಲರೂ ಅಂಟ್ಕೊಂಡ್ಬಿಟ್ರೆ ಅನ್ನೋ ಸ್ವಲ್ಪ ಭಯ ಆಯಿತು. ಆಗಲ್ಲ ಹಾಗೆ, ಆದ್ರೂ ಮತ್ತೆ ಯಾಕೆ ಸುಮ್ಮನೆ ರಿಸ್ಕು ಅಂತ ಅಂದ್ಕೊಂಡು ಮತ್ತೆ ಬಟರ್ ಪೇಪರ್ನ ಹಾಕಿ, ಬಟರ್ ಪೇಪರ್ನ ಮೇಲೆ ಸ್ವಲ್ಪ ಆಯಿಲನ್ನು ಹಚ್ಚಿಬಿಟ್ಟು ಕೇಕ್ ಮಿಶ್ರಣನ ಹಾಕಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಏರ್ ಬಬಲ್ ಬರಬಾರ್ದು ಅಂತ ನಾನಿಲ್ಲಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಚೊಕೋ ಚಿಪ್ಪನ್ನು ಹಾಕಿ ಕೇಕನ್ನು ಫ್ರೀ ಹಿಟೆಡ್ ಕುಕ್ಕರ್ ಒಳಗಡೆ ಹಾಕೋಣ. ಒಂದು 10 ನಿಮಿಷ ನಾನಿಲ್ಲಿ ಕುಕ್ಕರ್ನ ಲೋ ಫ್ಲೇಮಲ್ಲಿ ಫ್ರೀ ಹಿಟ್ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಆ ಕುಕ್ಕರ್ಗೆ ಇವಾಗ ನಾವು ಕೇಕ್ ಮಿಶ್ರಣನ ಇಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ 25-30 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಸಾಫ್ಟಿ ಆಗಿರುವಂತಹ ಸೂಜಿ ಚಾಕ್ಲೇಟ್ ಕೇಕ್ ರೆಡಿ ಆಗುತ್ತೆ. ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ ನೀವೇನೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಟೂತ್ ಪಿಕ್ ಸಹಾಯದಿಂದ ನಾನಿಲ್ಲಿ ನೋಡ್ತಾ ಇದ್ದೀನಿ. ನೋಡೋ ಬರದಲ್ಲಿ ಒಂದು ಸ್ವಲ್ಪ ಕೈನೂ ಸುಟ್ಕೊಂಡೆ, ಇರಲಿ ಬಿಡಿ, ಅದೆಲ್ಲ ಆಗ್ತಾ ಇರುತ್ತೆ. ಅಡುಗೆ ಮಾಡೋವಾಗ ಕೈನೂ ಸುಟ್ಟೋಗುತ್ತೆ, ಕೈ ಬೆರಳು ಆಗತ್ತೆ, ಆದರೆ ಏನು ಮಾಡೋದು, ಮಾಡಲೇಬೇಕಲ್ವ, ಅನಿವಾರ್ಯ. ಇವಾಗ ಒಂದು ಅರ್ಧ ಗಂಟೆ ಕೇಕನ್ನು ತಣಿಯೋಕ್ಕೆ ಬಿಟ್ಟಿದ್ದಾಯಿತು. ಕೇಕು ತಣ್ಣದಾಯಿತು, ಚೆನ್ನಾಗಿ ಬಟರ್ ಪೇಪರ್ನಿಂದ ತೆಗೆಯೋಕ್ಕೆ ಬರ್ತಾಯಿದೆ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ. ಸೂಪರ್ ಸಾಫ್ಟಾಗಿತ್ತು ಮತ್ತು ಸ್ಪಾಂಜ್ ಟೆಕ್ಸ್ಚರ್ ಕೂಡ ಬಂದಿತ್ತು. ಒಂದೇ 1 ಕಪ್ ರವಾದಲ್ಲಿ 1/4 kg ಆಗುವಷ್ಟು ಕೇಕನ್ನು ಹೇಗೆ ನಾನು ಸುಲಭ ವಿಧಾನದಲ್ಲಿ ಮಾಡಿದೆ ಅಂತ ನೀವು ನೋಡ್ಕೊಂಡ್ರಲ್ವ. ಮತ್ತೆ ತಡ, ನೀವು ಆರಾಮಾಗಿ ಮನೇಲಿ ಮಾಡ್ಕೊಳ್ಳಿ,
ತಿನ್ಕೊಳ್ಳಿ. ನಿಮಗೂ ಒಳ್ಳೆ ರಿವ್ಯೂ ಖಂಡಿತವಾಗ್ಲೂ ಬರುತ್ತೆ ಆಯಿತಾ. ಮನೆಯವರು ಮನೆ ಜನ ತಿಂದ್ಕೊಂಡು ಸೂಪರ್ ಆಗಿತ್ತು ಅಂತ ಖಂಡಿತವಾಗ್ಲೂ ಮಿಸ್ ಮಾಡದೆ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನೀವೇ ನೋಡಿದ್ರಲ್ವಾ. ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕ್ಷಣನೂ ನಾವು ಮೆಮೊರೇಬಲ್ ಆಗಿ ಇಟ್ಕೋಬೇಕು ಅಂತಂದರೆ ಏನಾದರೂ ಒಂದು ಚಿಕ್ಕ ಪುಟ್ಟ ಈ ಥರ ಸರ್ಪ್ರೈಸ್ ಕೊಡೋದು ಮತ್ತು ಸೆಲೆಬ್ರೇಷನ್ ಮಾಡೋದು ಆವ ದಿನ ಅಂದರೆ ಹುಟ್ಟಿದ ಹಬ್ಬ ಅಥವಾ ನಾರ್ಮಲ್ ಹೀಗೆ ಸಾದಾ ದಿವಸದಲ್ಲಿ ಏನಾದರೂ ಸರ್ಪ್ರೈಸ್ ಆಗಿ ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗೋದು ಈ ಥರ ಚಿಕ್ಕ ಪುಟ್ಟದಾಗಿ ಏನಾದರೂ ನೀವು ಮಾಡ್ತಾಯಿರಿ, ಎಷ್ಟು ಖುಷಿ ಆಗುತ್ತೆ ಅಂತ ನೀವೇ ನೋಡಬಹುದು. ನಾವು ಅಷ್ಟೇ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ರೂ ಅದು ಒಂಥರ ಮೆಮೊರೇಬಲ್ ಡೇ ಆಯಿತು ಅಂತ ಅಂದ್ಕೊಳ್ಬಹುದು. ತುಂಬಾ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ಮಾತ್ರ. ಮನೆಯಲ್ಲಿ ನಾವು ಪ್ರೀತಿಯಿಂದ ಮಾಡಿದಂತಹ ಕೇಕು ಅಂಗಡಿಯಲ್ಲಿ ನೀವು ಎಷ್ಟು ದುಡ್ಡು ಕೊಟ್ಟು ತಂದ್ರೂ ಆ ಸಾರ್ಥಕ ಭಾವ ಬರೋದಿಲ್ಲ. ನಾವು ಪ್ರೀತಿಯಿಂದ ಮಾಡಿದಂತಹ ಒಂದು ಯಾವುದೇ ಅಡುಗೆ ಆಗಿರಲಿ, ತಿಂಡಿ ಆಗಿರಲಿ, ಇದು ಯಾವುದೇ ಆದ್ರೂ ಅದನ್ನು ಬೇರೆಯವರು ತುಂಬ ಚೆನ್ನಾಗಿದೆ ಅಂತ ಒಂದು ರಿವ್ಯೂ ಕೊಟ್ಟರೆ ನಮಗೆ ಅಷ್ಟೇ ಖುಷಿ ಆಗುತ್ತೆ. ಇದು ಕೂಡ ಹಾಗೆ ಆಯಿತು, ತುಂಬಾ ಇಷ್ಟಪಟ್ಟರು. ಇದಾಗಿತ್ತು ನಮ್ಮ ಒಂದು ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.